ಎಲ್ಗ ಹೋಗ್ಯವಳಿ ಅದು ಎಲ್ಗ ಹೋಗ್ಯವಳು ಏನೋ ಸುತ್ತರಿಯಕ್ಕೆ ಮಾಡಕ್ಕೆ ಕೆಲಸ ಇಲ್ಲ ಕೇಳಿರಿ. ನಾನು ಆಶಾ ವರ್ಕರ್, ಅದಿರುತ್ತೆ ಇದಿರುತ್ತೆ, ಆ ಮೀಟಿಂಗ್ ಇರುತ್ತೆ ಈ ಮೀಟಿಂಗ್ ಇರುತ್ತೆ ಅಂತ ಹೇಳ್ತಾಳೆ. ಅದು ಎಲ್ಲಿಗೆ ಸುತ್ತರಿಯಕ್ಕೆ ಹೋಗ್ತಾಳೋ ಏನು ಸುಡುವಾಡೋ ಈ ಕಾವ್ಯ ಅನ್ನೋಳು. ಸದ್ಯ ಎಲ್ಗಾದ್ರೂ ತೊಲಗಿ, ನಾನಂತ ನೆಮ್ಮದಿಯಾಗಿ ಇದ್ದೀನಿ. ಓ ರಮ್ಯಾ ಬಾರೆ, ಏನು ಊರಿಗೆ ಹೋಗಿದ್ದೆ ಇಷ್ಟು ಬೇಗ ಬಂದೆ? ಅಲ್ಲಿ ಒಂದೇ ದಿವಸಕ್ಕೆ? ಹೌದು ಸುಂದರತ್ತೆ, ಒಂದೇ ದಿವಸಕ್ಕೆ ಬರ್ಬೇಕಾಯ್ತು. ಏನ್ ಮಾಡೋದು, ಅಲ್ಲಿ ನಮ್ಮಮ್ಮಯ್ಯ ನಮ್ಮ ಅತ್ತಿಗೆ ಎಲ್ಲರೂ ಕಷ್ಟಪಡ್ತಿದ್ರೆ ನಾನು ನೋಡ್ಕೊಂಡು ಹೆಂಗಲ್ಲೇರ್ಲಿ ಹೇಳು, ಅದಕ್ಕೆ ಬಂದೇ ಬಿಟ್ಟೆ. ಇವಾಗ ಬಂದು ಸ್ವಲ್ಪ ಹೊತ್ತಾಯ್ತು. ಯಾಕೆ ಏನಾಯ್ತು? ಏನ್ ಕಷ್ಟ ನಿಮ್ಮ ಅಮ್ಮಯ್ಯಗೂ ನಿಮ್ಮ ಅತ್ತಿಗೆಗೂ? ನಿಮ್ಮ ಅಣ್ಣಯ್ಯ ಏನೋ ಕಾಲೇನೋ ಮುರಿದೈತೆ ಅಂತ ಹೇಳ್ತಿದ್ದೆ, ಚೆನ್ನಾಗಿದ್ದಾನ? ಚೆನ್ನಾಗಿದ್ದಾನೆ ಅವನೇನು, ನಮ್ಮ ಅಣ್ಣ ಎಲ್ಲ. ಏನೋ ನಾನು ಯಾವಾಗಾದ್ರೂ ದುಡ್ಡು ಫಡ್ಡು ಕೇಳಕ್ ಬೇಕಾಗುತ್ತೆ, ಯಾಕಾದ್ರೂ ಬೇಕಂದ್ರೆ ಅಥವಾ ಇಲ್ಲೇನಾದ್ರೂ ತೊಂದರೆ ಆದ್ರೆ ಅಲ್ಲಿಗೆ ಹೋದ್ರೆ ಯಾವಾಗ ಏನು ಹಂಗಿಸ್ತಾರೆ, ಬರ್ಲಿಲ್ಲ ನೋಡ್ಕೊಂಬರಕ್ಕೆ ಅಂತ ಅಂತಾರೆ ಅಂತ ಹೋಗಿದ್ದೆ ಅಷ್ಟೇ. ಸಿದ್ದು ನೋಡ್ಕೊಂಬರಕ್ಕೆ ಎಲ್ಲೋ ಬಿದ್ದು ಉಣಕಿಸ್ಕೊಂಡವನಂತೆ ಕಾಲ. ಅಂದ್ರೆ ಅದೇ ನಿಮ್ಮ ಅಪ್ಪಗೆ ಎರಡನೇ ಹೆಂಡತಿ ಅಲ್ವ, ಇಬ್ಬರೇ ಹೆಂಡ್ತಿರಲ್ವಾ? ಅದೇ ಮೊದಲನೇ ಹೆಂಡತಿ ಮಗ ತಾನೆ ಸಿದ್ದು ಅಂದ್ರೆ. ಅವನಿಗೆ ಕಾಲು ಉಣ್ಕಿರೋದು? ಆಂಟಿ ಅವನಿಗೇನೆ. ನಮ್ಮ ಅಣ್ಣ ಚೆನ್ನಾಗೇ ಇದ್ದಾನೆ, ಅವನು ಕೆಲ್ಸಕ್ಕೆ ಹೋಗ್ತಾನೆ. ಕುಕ್ಕಳೆ ರಮ್ಯಾ, ನನಗೂ ಬೇಜಾರಾಗೋದು. ಯಾಕಂತಿ ಬೇಜಾರು? ಎಲ್ಲಿ ನಿನ್ ಸೊಸೆ, ಮುದ್ದಿನ ಸೊಸೆ ಎಲ್ಗೋದ್ಲು ಏನೋ, ಎಲ್ಲಿ ಸುತ್ತರಿಯಕ್ಕೆ ಹೋದ್ಲು ಕೇಳಿದ್ರೆ ಯಾವ್ದೋ ಆಶಾ ವರ್ಕರ್ ಕೆಲಸ ಮಾಡ್ತಾಳಲ್ವಾ, ಅದಕ್ಕೆ ಯಾವ್ದೋನೋ ಹೆರಿಗೆ ಕೇಸಿತ್ತು ಕರ್ಕೊಂಡು ಹೋಗ್ಬೇಕು ಅಂತ. ಅಲೆ ಯಾವಾಗ ಹೋದ್ಲು? ಅಲೆ 1-2 ಗಂಟೆ ಮ್ಯಾಲಾತು ಹೋಗಿ, ಇನ್ನ ಬಂದಿಲ್ಲ. ಅದೇನ್ ಕೆಲಸ ಮಾಡ್ತಾಳೋ ಏನ್ ಸುಡ್ಗಾಡ ಗೊತ್ತಿಲ್ಲ. ಹೋಗ್ಲಿ ಬಿಡಿ ಆಂಟಿ, ಏನೋ ಒಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾಳಲ್ಲ, ನಿಮಗೆ ದುಡ್ಡು ತಂದು ಕೊಡ್ತಾಳಲ್ಲ ಬಿಡಿ. ಯಾರ ಕೈ ಕೊಡ್ತಾಳೆ ದುಡ್ಡ? ಯಾರ ಕೈ ಕೊಡ್ತಾಳೆ? ಯಾರ ಕೈಗೂ ಕೊಡಲ್ಲ. ಅವಳೇ ಇಕ್ಕೆಂತಾಳೆ. ನನಗೆ ಬರೋದು ಒಂದು 10,000 ಬರುತ್ತೆ, ಮನೆ ಖರ್ಚಿಗೆ ನನ್ನ ಖರ್ಚಿಗೆ ಬ್ಯಾಡ್ವೆ ಅಂತಾನ ಹೇಳಿ ಇಕ್ಕೆಂತಾಳೆ. ಮನೆಗೆ ಆತನ ಸಣ್ಣ ಪುಟ್ಟದ್ ಬೇಕು ಅಂದ್ರೆ ಅವಳೇ ಸುತ್ತಾಳೆ. ಅದಕ್ಕೆ ನನ್ನ ಮಗ ಏನು ಕೇಳಕ್ ಹೋಗಲ್ಲ ಬಿಡು, ಅವಳ ಖರ್ಚಿಗೆ ಮನೆ ಖರ್ಚಿಗೆ ಬಳಸ್ಕೊಂತಾಳೆ. ಇನ್ನೇನು ಅವಳ ಹತ್ರ ಇದ್ರೆ ಎಲ್ಲೂ ಹೋಗಲ್ಲ ಅಂತ ಅಂದ. ನಾನು ಹೇಳಿದ್ಕೆ ಇಸ್ಕೊಳ್ಳೋ ದುಡ್ಡ ಅಂತಂದ್ರೆ. ಅಲ್ಲತ್ತೆ ನೀನಾದ್ರೂ ಇಸ್ಕೋಬೇಕಾಗಿತ್ತು, ನನ್ನ ಕೈಗೆ ಕೊಡು ಅಂತ. ನನ್ನ ಮಗ ಕೇಳ್ತಿದ್ರೆ ಏನಂತೆ, ನಾನು ಕೇಳ್ತೀನಿ ಕೊಡು ಅಂತ ಕೇಳಿ ಇಸ್ಕೋಬೇಕಾಗಿತ್ತು. ಅಯ್ಯೋ ಬಿಡೇ ರಮ್ಯಾ, ನನಗೆ ಅಷ್ಟೊಂದು ಹಕ್ಕೆಲ್ಲ ತಿಳಿ ಕೇಳೋವಷ್ಟು ಹಕ್ಕಿಲ್ಲ. ಕೇಳಿದ್ರೆ ನನಗೇನೆ ಉಗಿತಾರೆ ನನ್ನ ಮಗನೂ ನನ್ನ ಗಂಡನು. ಈಗ ಏನು ಮಾಡೋದು, ಎಲ್ಲ ಅವಳು ದರ್ಬಾರ್ ನಡೀತಾಯ್ತು. ಏನೋ ನಾನು ಅವಳ ಮನೆಯಿಂದ ಓಡಿಸ್ಬೇಕಂತ ಏನೋ ಪ್ಲಾನ್ ಮಾಡಕ್ಕೆ ಹೋಗಿ ಸಿಗಾಕೊಂಡು ಈಗ ಏನು ಮಾಡೋ ಸ್ಥಿತಿಲಿಲ್ಲ. ಏನಾದರೂ ಮಾಡಕ್ಕೆ ಹೋದ್ರೆ ಅದು ನನಗೆ ತಿರ್ಕೊಂಬತ್ತೆ, ಅದಕ್ಕೆ ಸುಮ್ಮನಾಗಿದ್ದೀನಿ. ನನಗೂ ಒಂದು ಕಾಲ ಬರುತ್ತೆ ಅಂತಾನ, ಆ ಕಾಲ ಯಾವಾಗ ಬರುತ್ತೋ ಗೊತ್ತಿಲ್ಲ. ಹೌದಾ? ಅಯ್ಯೋ ಆ ಥರ ಆಗಬಾರ್ದಾಗಿತ್ತು ಅತ್ತೆ. ಏನು ಮಾಡೋದಮ್ಮ, ನೀನೇ ತಾನೇ ಹೇಳ್ಕೊಟ್ಟಿದ್ದು ಈ ಥರ ಎಲ್ಲ ಮಾಡು ಅಂತಾನ. ನೀನು ಹೇಳ್ದಂಗೆ ಮಾಡಿದೆ, ಆದರೆ ಅದು ನನಗೆ ಉಲ್ಟಾ ಹೊಡಿತು ನೋಡು. ಏನು ಮಾಡೋದು ಈಗ? ನನ್ನ ಗಂಡ ನನ್ನ ಮಗ ನಾನು ಏನೇ ಹೇಳಿದ್ರು ನಂಬಲ್ಲ. ಅದು ಹಂಗಲ್ಲಮ್ಮ, ಇದು ಹಿಂಗಲ್ಲಮ್ಮ, ನೀನು ಅವಳು ಮನೆಗಿಂದ ಕಳ್ಸ್ಕೊಕ್ಕೆ ಯಾಕೆ ಮೆಸೇಜ್ ಮಾಡಿದ್ದೆ ಯಾರ್ಯಾರ ಹುಡುಗನಿಗೆ ಅಂತಾನ ಏನೇನೋ ಹೇಳ್ತಾರೆ. ಹೆಂಗೋ ಬಿಡಿಯತ್ತೆ, ಅದರಿಂದ ಬಚಾವಾದ್ರಲ್ಲ ಸದ್ಯ. ಏನು ಮಾಡಕ್ಕೆ ಹೋಗ್ಬೇಡಿ, ನಮ್ಮನೆ ಇನ್ನೊಂದು ಸ್ವಲ್ಪ ದಿನದಲ್ಲೇ ಆಗುತ್ತೆ. ಇನ್ನೇನು ಮೋಲ್ಡ್ ಲೆವೆಲ್ವರೆಗೂ ಬಂದೈತೆ. ಮೋಲ್ಡ್ ಹಾಕಿದ್ರೆ ಆಮೇಲೆ ಪ್ಲಾಸ್ಟಿಂಗು, ಆಮೇಲೆ ಕಿಟಕಿ ಬಾಗ್ಲು ಅದೆಲ್ಲನ ಇಡ್ತಾರೆ. ಹೌದೇನೆ? ಹೆಂಗೋ ಬಿಡಮ್ಮ, ನಿಂದು ಹೊಸ ಮನೆ ಆಗುತ್ತೆ. ಹೊಸ ಮನೆಗೆ ಹೋದ್ಮೇಲೆ ನಮ್ಮನ್ನೆಲ್ಲ ಮರಿಬೇಡಮ್ಮ. ಅಯ್ಯೋ ನಿಮ್ಮನ್ನೆಲ್ಲ ಮರೆಯೋಕ್ಕಾಗುತ್ತೇನತ್ತೆ, ಬಂದೇ ಬರ್ತೀನಿ, ನಿಮ್ಮ ಅಂತಕ್ಕೂ ಬರ್ತೀನಿ. ಗೃಹ ಪ್ರವೇಶಕ್ಕೆ ನೀವು ಬರಬೇಕು, ಎಲ್ಲಾರನ್ನೂ ಕರಿತೀವಿ. ಕರಿತೀರೋ ಇಲ್ವೋ ನಮ್ಮಂತ ಬಡವ್ರನ್ನ? ನೀವು ಇವಾಗ ಸಾವುಕಾರ ಆಗ್ಬಿಟ್ರಿ ಹೊಸ ಮನೆ ಕಟ್ಕೊಂಡು. ಅಯ್ಯೋ ಯಾಕತ್ತೆ ಹಂಗೆ ಅನ್ಕಂತೀಯ? ನಾನೇ ಹಂಗೆ ಅಂತ ಎಲ್ಲ ಯೋಚನೆ ಮಾಡಿಲ್ಲ. ನಾವು ಸಾಲಾಗಿಲ್ಲ ಮಾಡಿನಿ ಕಟ್ತಾ ಇರೋದು. ಏನೋ ಮನೆ ನಮ್ದು ತೀರಾ ಹಳೇದಾಗಿತ್ತು, ನಿಮ್ದಂಗೆ ಒಂದಿಷ್ಟು ಹೊಸದಲ್ಲ, ನಮ್ ತೀರಾ ಹಳೇದಾಗಿತ್ತು, ಸೋರ್ತಿತ್ತು, ಹಂಗಾಗಿ ಕಟ್ಸಿದ್ವಿ ಅಷ್ಟೇ. ಅದು ನಾನು ಬಲವಂತ ಮಾಡಿ ಇವಾಗ ಕಟ್ಟಿಸ್ತಾ ಇದ್ದಾರೆ. ಆಶನ್ ಮದುವೆಗಿನ ಮುಂಚೆಲೆ ಕಟ್ಟಿಸ್ಬೇಕಾಗಿತ್ತು, ಆದ್ರೆ ಅವಾಗ ಕಟ್ಟಿಸ್ಲಿಲ್ಲ, ಈಗ ಕಟ್ಟಿಸ್ತಾ ಇದ್ದಾರೆ. ಹೆಂಗೋ ಬಿಡಿ. ನಿಮ್ಮನ್ನ ಗೃಹ ಪ್ರವೇಶ ಕರೆದೇ ಕರಿತೀನಿ, ಯಾಕೆ ಕರಿಯಲ್ಲ? ನೀನ್ ಕರೆದ್ರು ನಿಮ್ಮ ಅತ್ತೆ ಬೇಡ ಅಂತಾಳೇನು? ಕರಿಬೇಡ ಅವಳನ್ನೇ ಕರಿತೀಯ ಅಂತ ಅಂತಾಳೆ ನಿಮ್ಮ ಅತ್ತೆಗೆ. ನನ್ ಕಂಡ್ರೆ ಆಗದೇ ಇಲ್ಲ. ನಾವುನು ಅವಳುನು ಅಕ್ಕ ತಂಗಿರು ಒಂದೇ ಮನೆಗೆ ಸೊಸೆಯಾಗಿ ಬಂದಿದ್ವಿ, ಆದ್ರೆ ನಮ್ಮನ್ ಕಂಡ್ರಂಗೆ ಗುರ್ರ ಅಂತಾಳೆ ನಿಮ್ಮ ಅತ್ತೆ. ಅತ್ತಿಗೆ, ಅತ್ತೆ ಕಾವ್ಯರಮ್ಮ ಬಂದಿದ್ದಾರೆ. ಏನಂಟಿ ಚೆನ್ನಾಗಿದ್ದೀರಾ? ಓ ಕಣೆ ರಮ್ಯಾ, ನಾನ್ ಚೆನ್ನಾಗಿದ್ದೀನಿ, ನೀನ್ ಚೆನ್ನಾಗಿದ್ಯಾ? ಅತ್ತಿಗೆ ಚೆನ್ನಾಗಿದ್ದೀರಾ? ನನ್ನ ಮಗಳು ಎಲ್ಲಿ? ಏನತ್ತೆ ನಿಮ್ ಬೀಗರು ಬಂದ್ಬಿಟ್ಟಿದ್ದಾರೆ. ಅದಕ್ಕೆ ಚೆನ್ನಾಗಿದ್ದೀರಾ? ಅಣ್ಣ ಎಲ್ಗೋದ? ನೋಡು, ನಿನ್ ಮಗಳು ಬಂದ್ಮೇಲೆ ನಾವೇನ್ ಚೆನ್ನಾಗಿರ್ತೀವಿ ಇಲ್ಲಿ? ಚೆನ್ನಾಗಿರಲ್ಲ. ನಿನ್ ಮಗಳು ಒಬ್ಬಳೆ ಚೆನ್ನಾಗಿದ್ದಾಳೆ. ಇಲ್ಲಿ ನಾನು ನನ್ನ ಮಗ ನನ್ನ ಗಂಡ ಎಲ್ಲರೂ ಅವಳಿಗೆ ಕೆಲಸಗಳಾಗ್ಬಿಟ್ಟಿದೀವಿ. ನಿನ್ ಮಗಳು ಒಬ್ಬಳೆ ಚೆನ್ನಾಗಿರೋದು ಇಲ್ಲಿ. ಅಯ್ಯೋ ಯಾಕತ್ತಿಗೆ ಹಂಗಂತೀಯ? ನೀವೆಲ್ಲರೂ ಚೆನ್ನಾಗಿರ್ಲಿ ಅಂತಾನೆ ತಾನೆ ಅಣ್ಣಯ್ಯ ನನ್ನ ಮಗಳೇ ಬೇಕು ಅಂತಾನ ಮದುವೆ ಮಾಡ್ಕೊಂಡಿದ್ದು ನಿಮ್ಮ ಮಗುಗೆ. ಈಗ ಏನಾಯ್ತು, ಏನ್ ಮಾಡಲ್ಲ ಅಂತದ್ದು? ಏನಾಯ್ತು ಅಂತ ಕೇಳ್ತಿಯಲ್ಲ, ಎಲ್ಲ ಗೊತ್ತಿದ್ದನು. ನಿನ್ನ ಮಗಳಿಂದ ನಾನು ಮನೆ ಬಿಟ್ಟೋಗಿದ್ದೆ, ಗೊತ್ತು ತಾನೆ ಅದು?
ನಿನ್ ಮಗಳು ಎಲ್ಲಾನ ಹೇಳಿರ್ತಾಳೆ ನಿನ್ಗೆ. ಚೆನ್ನಾಗಿ ಗೊತ್ತಿದೆ. ಗೊತ್ತಿದ್ರು ಗೊತ್ತಿಲ್ಲ ಅನ್ನೋ ತರ ನಾಟಕ ಮಾಡ್ಬೇಡ. ನಿನ್ ಮಗಳಿಂದ ನಾನು ಎಷ್ಟೆಲ್ಲ ಕಷ್ಟ ಅನುಭವಿಸಿದೀನಿ ಹೇಳು. ಈ ಮನೆಗೆ ನಾನೇನೆ ಸೊಸೆಯಾಗಿ ಬಂದಿರೋಳಾಗಿದ್ದೀನಿ, ಅವಳೇನೆ ಅತ್ತೆ ಆಗಿ ಅವಳೆ. ಅವಳು ಹೇಳ್ದಂಗೆ ನಾನ್ ಕೇಳ್ಬೇಕು, ಅವಳ ಹತ್ರ ನಾನ್ ದುಡ್ಡು ಇಸ್ಕೋಬೇಕು ಅಂತ ಪರಿಸ್ಥಿತಿ ಬಂದೈತಿ. ನಿನ್ ಮಗಳನ್ನ ಮದುವೆ ಮಾಡ್ಕೊಂಡು ನಾನು ಹೇಳ್ದೆ ಈ ಅಪ್ಪಗೆ, ಬೇಡ ಬೇಡ ನಮ್ಮ ಅಣ್ಣನ ಮಗಳು ಇದ್ದಾಳೆ ಮಾಡ್ಕೊಂಬನ ಅಂತ ನಾ ಹೇಳ್ದೆ. ಕೇಳಿಲ್ಲ. ನನ್ನ ತಂಗಿ ಮಗಳು, ತಂಗಿಗೆ ತವ್ರ ಮನೆ ಆಗ್ಲಿ ಅಂತಾನ ಮಾಡ್ಕೊಂಡಿಕ್ಕೆ ನನಗೆ ನೋಡು ಸರಿಯಾಗಿ ವನವಾಸಕ್ಕೆ ತಂದ್ಲು ನಿನ್ನ ಮಗಳು ಈ ಮನೆಗೆ ಬಂದು. ಇಲ್ಲ ಅದಕ್ಕೆ ದೇವರಾಣೆಗೂ ನನಗೆ ಈ ವಿಷಯನೇ ಗೊತ್ತಿಲ್ಲ. ನೀ ಜಗಳ ಆಡಿರೋದಾಗ್ಲಿ ಅವಳು ಏನು ಹೇಳಿಲ್ಲ. ಇಲ್ಲಿ ಏನೇ ಜಗಳ ನಡೆದ್ರು ಅವಳು ಏನು ಹೇಳಲ್ಲ ಗೊತ್ತಾ. ಎಲ್ಲ ಚೆನ್ನಾಗಿದ್ದಾರೆ, ಎಲ್ಲ ಚೆನ್ನಾಗಿದೆ ಅಂತಾನೆ ಹೇಳ್ತಾಳೆ. ಅಷ್ಟು ಒಳ್ಳೆಯವಳು ನನ್ನ ಮಗಳು. ತವ್ರ ಮನೆದ ಗಂಡನ ಮನೆಯಲ್ಲೇ ತಂದು ಹೇಳಲ್ಲ, ಗಂಡನ ಮನೆದ ವಿಷಯನ ತವ್ರ ಮನೆಗೆ ಹೇಳಲ್ಲ. ಎಲ್ಲ ಒಳ್ಳೆ ವಿಷಯನೇ ಹೇಳ್ತಾಳೆ, ಕೆಟ್ಟ ವಿಷಯ ಆದ್ರೆ ಹೇಳೋದೇ ಇಲ್ಲ. ಅಂತವಳ ಬಗ್ಗೆ ಯಾಕತ್ತಿಗೆ ಹಿಂಗೆಲ್ಲ ಮಾತಾಡ್ತೀರಾ? ನಿಮ್ಮ ಮಗುಗೆ ನನ್ನ ಮಗಳು ತಕ್ಕನಾದವಳು ಅಂತಾನೆ ನಮ್ಮಣ್ಣ ಅವಳನ್ನ ಮದುವೆ ಮಾಡ್ಕೊಂಡಿದ್ದು. ನೀವು ಸುಮ್ಮನೆ ಇರ್ರಿ, ಏನೇನೋ ಹೇಳಕ್ ಬರಬೇಡಿ. ನನ್ನ ಮಗಳು ಎಂತವಳು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅವಳು ಹಂಗೆಲ್ಲ ಮಾಡೋಳೆ ಅಲ್ಲ. ಅಂದ್ರೆ ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂತ ಅರ್ಥ? ಇಲ್ಲೇ ರಮ್ಯ ಇದ್ದಾಳೆ ಕೇಳು, ಅವಳು ನನ್ನ ಮನೆ ಬಿಟ್ಟು ಕಳಿಸಿದ್ಲ ಇಲ್ವಂತಾನ. ನಿನ್ ಮಗಳು ಹೇಳಿದಾಳ ಬಿಟ್ಟಿದಾಳ ಗೊತ್ತಿಲ್ಲ. ನೀನು ಸಮರ್ಥನೆ ಮಾಡ್ಕೊಂಬಕ್ಕೆ ನನ್ನ ಮಗಳು ಏನು ಹೇಳಲ್ಲ ಅಂತಾನ ಹೇಳ್ತಾ ಇದ್ಯಾ. ಒಳ್ಳೆವಳು ಅಂತಾನ ಅವಳಿಗೆ ಟ್ಯಾಗ್ ಕೊಡಕ್ಕೆ. ಹೌದು ಆಂಟಿ, ಕಾವ್ಯನಿಂದನ ಈ ಅತ್ತೆ ಮನೆ ಬಿಟ್ಟು ಅವ್ರ ಮಗಳು ಮನೆಗೆ ಹೋಗಿದ್ರು, ತವ್ರ ಮನೆಗೆ. ಅಲ್ಲೇ ಇದ್ರು, ಎಷ್ಟು ಒಂದು 15 ದಿವಸ ಏನೋ ಇದ್ರು. ಆಮೇಲೆ ಮನೆಗೆ ಸೇರಿಸಿದ್ದು ಮಾವ. ಕಾವ್ಯನಿಂದನೇ. ಹೌದಾ? ನಮ್ ಕಾವ್ಯ ಆ ಥರ ಮಾಡಿದ್ಲ? ಅಲ್ಲ ಏನಾಗಿತ್ತು ಅಂತದ್ದು? ಏನ್ ಜಗಳ ಮಾಡಿದ್ರಿ? ಅಲ್ಲ ನೀವ್ ಯಾಕೆ ಮನೆ ಬಿಟ್ಟು ಹೋಗಿದ್ರಿ? ಅದಕ್ಕೆ ನನಗೆ ಹೇಳಿದ್ರೆ ಅಣ್ಣಗೆ ಹೇಳ್ತಾ ಇರ್ಲಿಲ್ವಾ? ನನಗೊಂದು ಮಾತಾದ್ರೂ ಹೇಳ್ಬೇಕು ತಾನೆ. ನೀರು ಸಾಕು ಸಾಕು, ನೀನು ಎಲ್ಲ ಗೊತ್ತಿದ್ದು ಗೊತ್ತಿಲ್ಲ ಅನ್ನೋ ಥರ ನಾಟಕ ಮಾಡಬೇಡ. ಅವಾಗ ಬರ್ದೇ ಇದ್ದಾಳು, ಇವಾಗ ಬಂದ್ಬಿಟ್ಟಿದ್ಯಾ. ಅವಾಗ ಬಂದಿದ್ರೆ ಗೊತ್ತಾಗೋದು ನಿನ್ ಮಗಳ ಬಂಡವಾಳ ಏನು ಅಂತ. ಮೊದಲು ನಿಮ್ಮ ಮಗಳಿಗೆ ಅಚ್ಚುಕಟ್ಟಾಗಿ ಬುದ್ಧಿ ಹೇಳು. ನನ್ನ ಹತ್ರ ಸರಿಯಾಗಿ ನಡ್ಕಮ್ಮ ಕೇಳು. ಒಂದಿಟ್ಟು ಮರ್ಯಾದೆ ಇಲ್ಲದೆ ಮಾತಾಡ್ತಾಳೆ ಅವಳು. ಹೌದಾ? ನಾನು ಹೇಳ್ತೀನಿ ಬಿಡಿ ಅದಕ್ಕೆ. ದೊಡ್ಡವರು ಅಂದ್ರೆ ಗೌರವ ಕೊಡ್ಬೇಕು ಅಂತಾನ ನಾನು ಹೇಳ್ಕೊಟ್ಟಿದ್ದೆ. ಆದ್ರೆ ನಿನ್ ಜೊತೆ ಅದ್ಯಾಕೆ ಹಂಗೆ ನಡ್ಕೊಂಡ್ಲೋ ಗೊತ್ತಿಲ್ಲ. ನನಗೂ ಅವಳು ಏನು ವಿಷಯ ಹೇಳಿಲ್ಲ. ಏನಾಗಿತ್ತು? ಏನಕ್ಕೆ ಜಗಳ ಆಡಿದ್ರಿ? ನೀನು ಅವಳನ್ನು ಚೆನ್ನಾಗೇ ಇದ್ರಲ್ಲ ಮುಂಚೆ. ಚೆನ್ನಾಗೇ ಇದ್ರು, ಆದ್ರೆ ನಿಮ್ ಕಾವ್ಯ ಚೆನ್ನಾಗಿರಕ್ ಬಿಡ್ಬೇಕಲ್ಲ ಆಂಟಿ. ಅತ್ತೆ ಸ್ಥಾನನ ಅವಳು ಕಿತ್ಕೊಂಬಕ್ಕೆ ಏನೇನೋ ಇಲ್ದೇ ಇರೋ ಆರೋಪ ಎಲ್ಲ ಮಾಡಿ ಈ ಅತ್ತೆಗೆ ಮಸಿ ಬೆಳೆದವಳೆ. ಇವಾಗ ಮಾವ ಮತ್ತೆ ಅವನು ಸಂತೋಷ ಎಲ್ಲರೂ ಮರ್ಯಾದೆನೇ ಕೊಡಲ್ಲ ಅತ್ತೆಗೆ. ಎಲ್ಲರೂ ಕಾವ್ಯ ಕಾವ್ಯ ಅಂತಾರೆ. ಇವತ್ತೆ ₹1 ಏನಾದ್ರೂ ಬೇಕು ಅಂದ್ರೂ ಅವಳ ಹತ್ರ ಕೈ ಒಡ್ಬೇಕು. ಹಂಗಾಗಿದೆ ಪರಿಸ್ಥಿತಿ. ಮುಂಚೆ ಆದ್ರೆ ಈ ಅತ್ತೆನೆ ಎಲ್ಲ ಯಜಮಾನಿಕೆ ಮಾಡೋದು. ಈಗ ನೋಡಿ ಅವಳು ಕಿತ್ಕೊಂಡ್ಬಿಟ್ಟವಳೆ ಯಜಮಾನಿಕೆನ. ಅದನ್ನ ಕಿತ್ಕೊಳ್ಳೋಕ್ಕೋಸ್ಕರನೇ ಈ ಸುಂದರತೆ ಮೇಲೆ ಏನೇನೋ ಕಂಪ್ಲೇಂಟ್ ಮಾಡಿ ಕೆಟ್ಟವಳನ್ನಾಗಿ ಮಾಡಿದಾಳೆ. ಇವಾಗ ಮಾವನು ಸಂತೋಷನು ಏನ್ ಹೇಳಿದ್ರು ನಂಬ್ತಾ ಇಲ್ಲ ಅವರು. ಹೌದಾ? ನಮ್ ಕಾವ್ಯ ಹಂಗ್ ಮಾಡಿದ್ಲಾ? ಬರ್ಲಿರು, ನಾನು ಸರಿಯಾಗಿ ಹೋಗುದು ಬುದ್ಧಿ ಹೇಳಿ ಹೋಗ್ತೀನಿ. ದೊಡ್ಡವ್ರಿಗಂಗೆಲ್ಲ ಮಾಡಬೇಡ, ಮರ್ಯಾದೆ ಕೊಡ್ಬೇಕು ಅಂತ ಹೇಳ್ತೀನಿ ಇರು. ಈ ವಿಷಯ ನನಗೆ ಗೊತ್ತಿದ್ರೆ ಮುಂಚೆನೆ ಬಂದು ಅವಳಿಗೆ ಒಂದು ಬಿಟ್ಟು ಹೇಳ್ತಿದ್ದೆ. ಅದಕ್ಕೆ ನೀವೇನು ಬೇಜಾರು ಮಾಡ್ಕೋಬೇಡಿ, ನಾನಿದ್ದೀನಲ್ಲ, ನಾನೆಲ್ಲ ಹೇಳೋಗ್ತೀನಿ. ಅವಳು ಎಲ್ಲೋಗಿದ್ದಾಳೆ ಈಗ? ನೀನ್ ಹೇಳ್ತೀಯಾ? ನೀನ್ ನನ್ನ ಪರವಾಗಿ ಮಾತಾಡ್ತೀಯ? ನಿನ್ ಮಗಳನ್ನ ಬೈದು ನನಗೇನೋ ಅನುಮಾನ. ಯಾಕತ್ಗೆ ಅನುಮಾನ? ನಿಮ್ಮ ಎದುರಿಗೆನೆ ಅವಳನ್ನ ಸರಿಯಾಗಿ ಬೈತೀನಿ, ನೋಡ್ತಾ ಇರಿ. ನಾನೇನೇನು ಕದ್ದು ಮುಚ್ಚಿ ಅವಳಿಗೇನು ಬೈಯೋದಿಲ್ಲ. ಬರ್ಲಿ. ಹೌದಾ? ಸರಿ, ಬಾ ಬಾ ಗಿರ್ಜಾ, ಬಾ ಒಳಿಕೆ, ನಡಿ ಒಳಿಕೆ. ಅವಳು ಯಾಕೋ ಆಶಾ ವರ್ಕರ್ದು ಏನೋ ಮೀಟಿಂಗ್ ಐತೆ ಅಂತ ಹೋಗಿದ್ಲು, ಗೊತ್ತಾಳ ಈಗ. ಸರಿ ಆಯ್ತು, ನಾನು ಒಳಗೆ ಕುತ್ಕೊಂಡಿರ್ತೀನಿ. ಕುತ್ಕೋ ಹೋಗು, ನೀರು ಕುಡಿ, ಹೆಂಗಿದೆ ಕುಡಿ. ಸ್ವಲ್ಪ ಮನಿಕ ಬತ್ತಾಳೆ ಈಗ್ಲಾಗ್ಲ ನಿನ್ ಮಗಳು. ಏನತ್ತೆ ಇದು? ಬಯಸದೆ ಬಂದ ಭಾಗ್ಯ ನಿಮಗೆ. ಅಲ್ಲ, ಕಾವ್ಯರ ಅಮ್ಮನೇನೆ ಅವಳನ್ನ ಸರಿಯಾಗಿ ಉಗಿತೀನಿ ಅಂತ ಹೇಳ್ತಿದ್ದಾರೆ. ನಿಮ್ಗೆ ಇವತ್ತು ಯಾರ ಮಕ್ಕ ನೋಡಿದ್ರಿ? ಯಾರ ಮಕ್ಕ ನೋಡಿದ್ನೋ ಏನೋ ಕಣೆ, ರಮ್ಯಾಗ ಗೊತ್ತಿಲ್ಲ. ಎದ್ದಾಳನೆ ನನಗೆ ಯಾರ ಮಕ್ಕ ಕಾಣ್ತು? ನನ್ನ ಮಕ್ಕನೇ ನಾನು ನೋಡ್ಕೊಂಡೆ. ನನ್ನ ಮಕ್ಕ ಕನ್ನಡಿಯಲ್ಲಿ ನೋಡ್ಕೊಂಡ ತಕ್ಷಣ ಈ ತರ ಆಗ್ತಾ ಇದೆ. ಆ ಕಾವ್ಯನಿಗೆ ಇರೋದು ಸರಿಯಾಗಿ ಬೈತಾಳ ಅವ್ರ ಅಮ್ಮನೇ. ಆಮೇಲೆ ನೋಡ ಹೆಂಗೆ ನನಗೆ ಮರ್ಯಾದೆ ಕೊಡ್ತಾಳೋ ಇಲ್ವೋ ಅಂತಾನ. ಸರಿ ಅತ್ತೆ, ನಾನು ಇನ್ನು ಹೋಗ್ತೀನಿ. ಆ ಕಾವ್ಯ ಬಂದಾಗ ಅವ್ರ ಅಮ್ಮಯ್ಯ ಬರ್ತಿರ್ಬೇಕಾದ್ರೆ ನನಗೊಂದು ಮಿಸ್ ಕಾಲ್ ಕೊಡು. ನಾನು ಬಂದು ಸ್ವಲ್ಪ ನೋಡ್ತೀನಿ ಹೆಂಗ್ ಬೈತಾಳ ಅವ್ರ ಅಮ್ಮಯ್ಯ ಕಾವ್ಯನ ಅಂತಾನ. ಮಿಸ್ ಕಾಲ್ ಕೊಡ್ತೀನಿ, ಜಲ್ದಿ ಬಾ. ನನ್ನ ಮಗನ ಫೋನ್ ತಗೊಂಡು. ಫೋನ್ಗೆ ಮಾಡಕ್ಕಾಗಲ್ಲ, ನೀನೇ ನೋಡ್ಕೊಂಡು ಬಾ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.